ಸಂಸಾರದಲ್ಲಿ ಪೂಜೆ ನೆಪದಲ್ಲಿ ಚಿನ್ನಾಭರಣವನ್ನ ದರೋಡೆ ಮಾಡಿದ್ದಾರೆ. ಬಾಗಲಗುಂಟೆಯ ಗೀತಾ ಅನ್ನೋರ ಮನೆಯಲ್ಲಿ ದರೋಡೆ ನಡೆದಿದೆ. ಮಗಳ ಸಂಸಾರದಲ್ಲಿ ಬಿರುಕು ಮೂಡಿತ್ತು. ಹೀಗಾಗಿ ಪೂಜೆಗೆ ಅಂತ ಕರೆಸಿರ್ತಾರೆ. ಪೂಜೆ ಮಾಡುವಂತ ನೆಪದಲ್ಲಿ ಶಿವಕಾಳಿ ಸ್ವಾಮೀಜಿಯಿಂದ ಚಿನ್ನ ಕಳವು ಮಾಡಿದ್ದಾರೆ ಅವರು ಅಂತ ಆರೋಪ ಮಾಡಲಾಗ್ತಾ ಇದೆ. ಪೂಜೆ ಮಾಡ್ತೀವಿ ಅನ್ನೋ ನೆಪದಲ್ಲಿ ಬಂದು ಚಿನ್ನಾಭರಣವನ್ನ ದರೋಡೆ ಮಾಡಿದ್ದಾರೆ. ಇಬ್ರು ಹೆಣ್ಮಕ್ಳಿಗೂ ಕೂಡ ಮದುವೆ ಮಾಡಿಸಿದ್ರು ಗೀತಾ. ಎರಡನೇ ಮಗಳ ಸಂಸಾರದಲ್ಲಿ ಸಮಸ್ಯೆ ಇತ್ತು, ಹಾಗಾಗಿ ಪೂಜೆಗೆ ಅಂತ ಕರೆಸಿರ್ತಾರೆ. ಸ್ವಾಮೀಜಿ ನಿಮ್ಮ ಅಳಿಯನಿಗೆ ಗಂಡಾಂತರ ಇದೆ ಅಂತ ಹೇಳಿರ್ತಾರೆ. ಯಾರೂ ಇರಬಾರ್ದು, ಆ ಸಂದರ್ಭ ಪೂಜೆ ಮಾಡಬೇಕು ಅಂತ ಹೇಳಿರ್ತಾರೆ ಸ್ವಾಮೀಜಿ ಮಾತನ್ನ ನಂಬಿರುವಂತ ಗೀತಾ ಅವರೊಬ್ಬರೇ ಇದ್ದಾಗ ಪೂಜೆ ಮಾಡಿಸಿದ್ದಾರೆ. ಒಡವೆ ನಗದು ಎಲ್ಲ ಪೂಜೆಗೆ ಇಡಿ ಅಂತ ಸ್ವಾಮೀಜಿ ಹೇಳಿದಾಗೆ ಇಟ್ಟಿದ್ದಾರೆ. ಎಲ್ಲ ಆಭರಣ ಇದೀಗ ಸ್ವಾಮೀಜಿ ಎತ್ಕೊಂಡು ಹೋಗಿದ್ದಾರೆ. ಮಂಜುನಾಥ್ ಇದ್ರ ಬಗ್ಗೆ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮಗಳ ಸಂಸಾರದಲ್ಲಿ ಬಿರುಕು ಹಿನ್ನೆಲೆ ಸ್ವಾಮೀಜಿಯ ಮೊರೆ ಹೋಗಿದಂತಹ ತಾಯಿಗೆ ಈಗ 43 ಗ್ರಾಂ ಚಿನ್ನ ಹಾಗೂ 1,33,000 ನಗದನ್ನು ದೋಚಿ ಪರಾರಿಯಾಗಿರ್ತಕ್ಕಂಥ ಸದ್ಯ ನಾವಿರ್ತಕ್ಕಂಥ ಸ್ಥಳ ಇದೇನಿದೆ ಇದು ಬಾಗಲಗುಂಟೆಯ ಗೀತಾ ಎಂಬುವರ ಮನೆ ಇದಾಗಿರ್ತಕ್ಕಂಥ ಅಂದರೆ ಬಾಡಿಗೆ ಮನೆಯಲ್ಲಿ ವಾಸ ಇರ್ತಾರೆ. ಅವರು ಗಾರ್ಮೆಂಟ್ಸ್ಗೆ ಹೋಗುವಂಥ ಕೆಲಸವನ್ನು ಮಾಡ್ಕೊಂಡಿರ್ತಾರೆ. ಇಬ್ಬರು ಹೆಣ್ಣು ಮಕ್ಕಳು ಇರ್ತಕ್ಕಂಥದ್ದು. ಒಂದು ಸುಚಿತ್ರಾ ಅಂತೇಳಿ ಮತ್ತೊಂದು ಲಕ್ಷ್ಮಿ ಅಂತೇಳಿ. ಮೊದಲನೇ ಹೆಣ್ಣು ಮಗಳನ್ನು ಹಾಸನಕ್ಕೆ ಮದುವೆ ಮಾಡಿಕೊಟ್ಟಿದ್ರೆ, ಎರಡನೇ ಹೆಣ್ಣು ಮಗಳನ್ನು ತನ್ನ ಮನೆಯಲ್ಲೇ ಇರಿಸ್ಕೊಂಡು ಅಂದರೆ ಮದುವೆನ ಮಾಡಿಕೊಟ್ಟು ಆತ ಗಂಡ ಮತ್ತು ಮಗಳು ಇಬ್ಬರು ಕೂಡ ಇದೇ ಮನೆಯಲ್ಲಿ ವಾಸ ಇದ್ದಂಥ ವೇಳೆಯಲ್ಲಿ ಏನು ಆಗಾಗ ಜಗಳ ಆಗ್ತಿರುತ್ತೆ ಲಕ್ಷ್ಮಿ ಹಾಗೂ ತನ್ನ ಗಂಡನ ನಡುವೆ. ಇದನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಏನು ಗೀತಾ ಕೇಳ್ಕೊಂಡಾಗ ಒಬ್ಬರು ಪರಿಚಯಸ್ಥರ ಮೂಲಕವಾಗಿ ಸ್ವಾಮೀಜಿಯ ಪರಿಚಯ ಆಗುತ್ತೆ. ಸ್ವಾಮೀಜಿಯ ಪರಿಚಯವಾದ ವೇಳೆಯಲ್ಲಿ ಸ್ವಾಮೀಜಿ ಮನೆಯಲ್ಲಿ ಯಾರು ಇಲ್ಲದಂಥ ವೇಳೆಯಲ್ಲಿ ತಾವು ಪೂಜೆಯನ್ನು ಮಾಡಬೇಕಾಗತ್ತೆ, ನಿಮ್ಮ ಅಳಿಯನಿಗೆ ಪ್ರಾಣಕ್ಕೆ ಗಂಡಾಂತರ ಇದೆ ಅಂತ ಹೇಳಿ ಅವ್ರಿಗೆ ನಂಬಿಸ್ತಾನೆ. ಇದಾದ ನಂತರ ಆಕೆ ಏನು ಸ್ವಾಮೀಜಿ ಹೇಳಿದಂತೆ ಶುಕ್ರವಾರದಂದು ಪೂಜೆಯನ್ನು ಮಾಡಿಸಲಿಕ್ಕೆ ಮುಂದಾಗ್ತಾರೆ. ಈ ವೇಳೆಗೆ ಏನು ಪೂಜೆಯನ್ನು ಮಾಡುವಂಥ ವೇಳೆಯಲ್ಲಿ ಆಕೆಗೆ ಬೂದಿಯನ್ನು ಮುಖಕ್ಕೆ ಎರಚಿ ಏಕಾಏಕಿ ಏನು ಆಕೆ ಬೆನ್ನ ಮೇಲೆ ಹೊಡೆದು ಮೂರ್ಛೆ ಬರುವಂಥ ರೀತಿಯಲ್ಲಿ ಮಾಡಿ 43 ಗ್ರಾಂ ಚಿನ್ನಾಭರಣ ಹಾಗೂ 1,30,000 ನಗದನ್ನು ದೋಚಿ ಪರಾರಿಯಾಗಿರ್ತಕ್ಕಂಥದ್ದು. ಸದ್ಯ ಘಟನೆ ಸಂಬಂಧ ಈಗಾಗಲೇ ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ಸದ್ಯ ಮನೆಯಲ್ಲಿ ಯಾರೂ ಕೂಡ ಇಲ್ಲ. ಈಗಾಗಲೇ ಪೊಲೀಸರು ಮಹಾಜರನ ಕೂಡ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ರೀತಿಯಾಗಿ ಏನೋ ಎಲ್ಲೋ ಒಂದು ಕಡೆ ಸ್ವಾಮೀಜಿಗಳನ್ನು ನಂಬಿರ್ತಕ್ಕಂಥ ಒಂದಷ್ಟು ಜನರಿಗೆ ಈ ರೀತಿಯಾಗಿ ಮೋಸ ಆಗ್ತಿರ್ತಕ್ಕಂಥದ್ದು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಇದನ್ನು ಕಡಿಮೆ ಆಗಬೇಕು ಅಂತ ಹೇಳಿ ಒಂದಷ್ಟು ಜನ ಸಲೀಕವಾಗಿ ಕೂಡ ಜನರು ಹೇಳ್ತಾ ಇರ್ತಕ್ಕಂಥದ್ದು. ಮಂಜುನಾಥ್, TV9 ನೆಲಮಂಗಲ.